ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಬಂದಿದೆ. ಬಿಗ್ ಬಾಸ್ ಮನೆಯು ರಾಕ್ಷಸನ ತೆಕ್ಕೆಗೆ ಹೋಗಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ನೀವೇನು ಸೀಸನ್ 10 ಅಲ್ಲಿ ರಾಕ್ಷಸರು ವರ್ಸಸ್ ಗಂಧರ್ವರು ಅಂತ ಒಂದು ಟಾಸ್ಕ್ ನ ನೋಡಿದ್ರಿ. ಸೇಮ್ ಅದೇ ರೀತಿಯ ಟಾಸ್ಕ್ ನ ಹೋಲುವಂತ ಒಂದು ಟಾಸ್ಕ್ ನ ಇಲ್ಲಿ ಬಿಗ್ ಬಾಸ್ ಅವರು ನೀಡಿದ್ದಾರೆ. ಅಂಡ್ ಈ ಒಂದು ಪ್ರೋಮೋದಲ್ಲಿ ಯಾರೆಲ್ಲ ರಾಕ್ಷಸರ ಕಾಣಿಸ್ತಾ ಇದ್ದಾರೆ, ಗಂಧರ್ವರ ಕಾಣಿಸ್ತಾ ಇದ್ದಾರೆ, ಮತ್ತೆ ಪ್ರೋಮೋದಲ್ಲಿ ಏನೆಲ್ಲ ಮಾತುಗಳಿದೆ ಅಂತ ಮಾತಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಮೊದಲಿಗೆ ಇಲ್ಲಿ ಪ್ರೋಮೋ ಪ್ರಾರಂಭ ಆಗ್ತಾನೆ ಮನೆಯಲ್ಲಿ ಕಂಟೆಸ್ಟೆಂಟ್ ಎಲ್ಲ ಕಿಚನ್ ಏರಿಯಾದಲ್ಲಿ ಅಡಿಗೆ ಮಾಡ್ಕೊಂಡು ಖುಷಿ ಖುಷಿಯಾಗಿ ತಿನ್ಕೊಂಡು ನಗಾಡ್ಕೊಂಡಿರೋದು ನಮ್ಗೆ ಕಾಣಿಸ್ತಾ ಇದೆ. ಸೊ ಆ ಒಂದು ಸಂದರ್ಭದಲ್ಲಿ ಬಿಗ್ ಬಾಸ್ ಕಡೆಯಿಂದ ಜೋರು ಧ್ವನಿಯಲ್ಲಿ ಒಂಥರ ರಾಕ್ಷಸನ್ ತರ ಧ್ವನಿ ಬರ್ತಾ ಇದೆ. ಸೊ ಸಿಕ್ಕಾಪಟ್ಟೆ ಭಯ ಬೀಳ್ತಾ ಇದ್ರೆ ಇಲ್ಲಿ ಚೈತ್ರ ಆಗಿರ್ಬೋದು, ರಕ್ಷಿತ್ ಅವ್ರಾಗಿರ್ಬೋದು ಅಂತಾನೆ ಹೇಳ್ಬೋದು. ಅಂಡ್ ವಾಯ್ಸ್ ಸಡನ್ ಆಗಿ ಬಂದಾಗ ಭಯ ಆಗೋದು ಸಹ ಉಂಟು. ಅಂಡ್ ಈಗಾಗಲೇ ನೀವೆಲ್ಲರೂ ಸಹ ಸೀಸನ್ 10 ಅಲ್ಲಿ ನೋಡಿದಿರೋ ಒಂದು ಗಂಧರ್ವರು ಮತ್ತೆ ರಾಕ್ಷಸರು ಒಂದು ಟಾಸ್ಕ್ ನೀಡಿದ್ರಲ್ಲ, ಸೇಮ್ ಅದೇ ಟೀಮ್ ನಲ್ಲಿ ಇಲ್ಲಿ ಟಾಸ್ಕ್ ನ ನೀಡ್ತಾ ಇದ್ದಾರೆ ಬಿಗ್ ಬಾಸ್ ಅವರು ಅನ್ನೋ ತರ ನಮ್ಗೆ ಟಾಸ್ಕ್ ಕಾಣ ಸಿಗ್ತಾ ಇದೆ. ಅಂಡ್ ಟಾಸ್ಕ್ ನಲ್ಲಿ ಯಾವ ರೀತಿ ಟಾಸ್ಕ್ ಇರುತ್ತೆ, ಇಲ್ಲಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಏನ್ ಧ್ವನಿ ಬರ್ತಾ ಇದೆ ಅಂತ ನಾವು ನೋಡೋದಾದ್ರೆ, ಈ ಮನೆಯಲ್ಲಿ ಎಲ್ಲಾ ನಿರ್ಧಾರಗಳು ನಂದೇ, ಅಬ್ಬರಾನು ನಂದೇ ಅಂದ್ಬಿಟ್ಟು ಇಲ್ಲಿ ಧ್ವನಿ ಬರ್ತಾ ಇದೆ. ಸೊ ಈ ಒಂದು ವಾರದ ಮಟ್ಟಿಗೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಅಬ್ಬರಾನು ಸಹ ಮತ್ತೆ ಎಲ್ಲಾ ನಿರ್ಧಾರಗಳು ಸಹ ಒಬ್ಬ ರಾಕ್ಷಸನ ಕೈಯಲ್ಲಿ ಇರುತ್ತೆ ಅಂದ್ಬಿಟ್ಟು ಇಲ್ಲಿ ಬಿಗ್ ಬಾಸ್ ಕಡೆ ಒಂದು ಟಾಸ್ಕ್ ಸಿಗ್ತಾ ಇದೆ. ಅಂಡ್ ಮುಂದುವರೆದ ಭಾಗದಂತೆ ಈಗ ಈ ಮನೆ ಕಂಟ್ರೋಲ್ ಬಿಗ್ ಬಾಸ್ ಕೈಯಲ್ಲಿ ಇಲ್ಲ, ನನ್ನ ಕೈಯಲ್ಲಿ ಇದೆ ಅಂದ್ಬಿಟ್ಟು ಇಲ್ಲಿ ಧ್ವನಿ ಬರ್ತಾ ಇದೆ. ಅಂಡ್ ನಗ್ತಾ ಇದ್ದಾರೆ. ಅಂಡ್ ಇಲ್ಲಿ ರಾಕ್ಷಸರಾಗಿ ಯಾರ್ಯಾರೆಲ್ಲ ಕಾಣಿಸ್ತಾ ಇದ್ದಾರೆ ನಮ್ಗೆ ಪ್ರೋಮೋದಲ್ಲಿ ಅಂತ ನಾವು ನೋಡೋದಾದ್ರೆ, ರಘು ಅವರು ಕಾಣಿಸ್ತಾ ಇದ್ದಾರೆ, ರಜತ್ ಅವರು ಕಾಣಿಸ್ತಾ ಇದ್ದಾರೆ, ಸ್ಪಂದನ ಅವರು ಕಾಣಿಸ್ತಾ ಇದ್ದಾರೆ, ಸೂರಜ್ ಅವರು ಕಾಣಿಸ್ತಾ ಇದ್ದಾರೆ, ರಾಶಿಕ್ ಅವರು ಕಾಣಿಸ್ತಾ ಇದ್ದಾರೆ. ಅಂಡ್ ಗಿಲ್ಲಿ ಅವರು ಸಹ ನಮ್ಗೆ ಇಲ್ಲಿ ರಾಕ್ಷಸರಾಗಿ ಕಾಣಿಸ್ತಾ ಇದ್ದಾರೆ. ಸೊ ಇಷ್ಟು ಕಂಟೆಸ್ಟೆಂಟ್ ಸಹ ರಾಕ್ಷಸರ ಕನ್ಫರ್ಮ್ ಆಗಿ ನಮ್ಗೆ ಪ್ರೋಮೋದಲ್ಲಿ ಕಾಣಿಸ್ತಾ ಇದ್ದಾರೆ. ಗಂಧರ್ವರಾಗಿ ಯಾರನ್ನೂ ಸಹ ಪ್ರೋಮೋದಲ್ಲಿ ನಮ್ಗೆ ತೋರಿಸಿಲ್ಲ. ಸೊ ಎಲ್ಲೋ ಒಂದ್ ಕಡೆ ಇಲ್ಲಿ ಗಿಲ್ಲಿ ಅವರು ರಾಕ್ಷಸರ ಕಡೆ ಇರೋದ್ರಿಂದ ಮೇ ಬಿ ಅಶ್ವಿನಿ ಗೌಡ ಅವರು ಗಂಧರ್ವರ ಕಡೆ ಇರಬಹುದು. ಇಬ್ರಿಗೂ ಪರಸ್ಪರ ಸ್ವಲ್ಪ ಮಾತಾಡೋದಕ್ಕಾಗಿರ್ಬೋದು, ಟಾಸ್ಕ್ ಆಗಿರ್ಬೋದು, ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಬಿಗ್ ಬಾಸ್ ಅವ್ರು ಏನಾದ್ರು ನೀಡಿರ್ಬೋದು ಅನ್ನೋದು ನನ್ನ ಒಂದು ಊಹೆ. 100% ಕನ್ಫರ್ಮ್ ಅಂತಲ್ಲ, ನೋಡ್ಬೋಣ ಯಾವ ತರ ಇರುತ್ತೆ ಅಂದ್ಬಿಟ್ಟು. ಅಂಡ್ ನಾನಂತೂ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನಮ್ಗೆ ಪ್ರೋಮೋದಲ್ಲೇ ಇಲ್ಲಿ ರಘು ಅವರು ಸಿಕ್ಕಾಪಟ್ಟೆ ರಗಡಾಗಿ ನಡ್ಕೊಂಡು ಹೋಗ್ತಾರೆ ಪ್ರೋಮೋನ ಒಂದು ಎಂಡಿಂಗ್ ನಲ್ಲಿ. ಅಂಡ್ ಇಲ್ಲಿ ಸಿಕ್ಕಾಪಟ್ಟೆ ರೆಡಿನೂ ಆಗ್ಬಿಟ್ಟಿದ್ದಾರೆ ಮನೆಯಲ್ಲಿ ಕಂಟೆಸ್ಟೆಂಟ್ ಹೇಗಾದ್ರೂ ಮಾಡಿ ನಾವು ಕೋಟ್ಲೆ ಕೊಡ್ಬೇಕು, ನಾವೇ ವಿನ್ ಆಗ್ಬೇಕು, ರಾಕ್ಷಸರಾಗಿ ನಮ್ಮ ರಾಕ್ಷಸರ ಒಂದು ಇದಕ್ಕೆ ಏನ್ ಕರ್ತವ್ಯಕ್ಕೆ ನಾವು ನ್ಯಾಯ ಒದಗಿಸ್ಬೇಕು ಅಂದ್ಬಿಟ್ಟು ಸಿಕ್ಕಾಪಟ್ಟೆ ರೆಡಿ ಆದಂಗೆ ಸಹ ನಮ್ಗೆ ಕಾಣಿಸ್ತಾ ಇದೆ. ಮುಖಕ್ಕೆಲ್ಲ ಪೈಂಟ್ ಪಡ್ಕೊಂಡು ನಿಜವಾಗ್ಲೂ ರಾಕ್ಷಸರ ತರ ಕಾಣಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಪ್ರೋಮೋನ ಎಂಡಿಂಗ್ ನಲ್ಲಿ ನಮ್ಗೆ ಇಲ್ಲಿ ಏನೋ ಗಿಲ್ಲಿ ಅವ್ರಿಗೆ ರಜತ್ ಅವ್ರು ಸ್ವಲ್ಪ ಮೇಕಪ್ ಮಾಡ್ತಾ ಇರೋದಾಗಿರ್ಬೋದು, ರಜತ್ ಅವ್ರು ಮೇಕಪ್ ಮಾಡ್ಕೊಳ್ತಾ ಇರೋದು ಕಾಣಿಸ್ತಾ ಇದೆ. ಅಂಡ್ ರಾಶಿಕ್ ಅವ್ರು ಸಹ ರಾಕ್ಷಸರಾಗಿದ್ದಾರೆ, ಸ್ಪಂದನ ಅವ್ರು ಸಹ ರಾಕ್ಷಸರಾಗಿದ್ದಾರೆ. ನೋಡ್ಬೇಕು ಯಾರ್ಯಾರೆಲ್ಲ ಯಾವ್ಯಾವ ರೇಂಜ್ಗೆ ಆಡ್ತಾರೆ ಅಂತ. ಮತ್ತೆ ಗಂಧರ್ವರಾಗಿ ಯಾರು ಇರ್ತಾರೆ, ಗಂಧರ್ವರ್ಗೆ ಏನ್ ಅಧಿಕಾರ ಕೊಟ್ಟಿರ್ತಾರೆ, ಅವ್ರು ಯಾವ ತರ ಟಾಸ್ಕ್ ನಿಭಾಯಿಸ್ತಾರೆ ಅಂತ ನೋಡ್ಬೇಕಾಗುತ್ತೆ. ಅಂಡ್ ಈ ಏನು ರಾಕ್ಷಸರು ವರ್ಸಸ್ ಗಂಧರ್ವರು ಟಾಸ್ಕ್ ನ ಜೊತೆಗೇನೆ ಕ್ಯಾಪ್ಟನ್ಸಿ ರೇಸ್ ನ ಟಾಸ್ಕ್ ಸಹ ಇರುತ್ತೆ. ಯಾವ ರೀತಿಯ ಟಾಸ್ಕ್ ಗಳನ್ನ ಇಂಪ್ಲಿಮೆಂಟ್ ಮಾಡಿರ್ಬೋದು, ಈ ಒಂದು ವಾರ ಯಾರು ಕ್ಯಾಪ್ಟನ್ ಆಗ್ಬೋದು ಅನ್ನೋ ಸಹ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಅಂಡ್ ಈ ಒಂದು ವಾರದ ಈಗಾಗಲೇ ನಿಮ್ಗೆ ಎಲ್ಲರಿಗೂ ಗೊತ್ತು, ನಿನ್ನೆ ಅಭಿಷೇಕ್ ಅವರು ಎಲಿಮಿನೇಷನ್ ಹೊರಗಡೆ ಬಂದಿರೋದ್ರಿಂದ ಸ್ಪಂದನ ಅವರು ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿರ್ತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಎಲ್ಲೋ ಒಂದ್ ಕಡೆ ಕ್ಯಾಪ್ಟನ್ ಆಗಿರೋ ಸಂಚಾಲಕರಾಗಿ ಇರ್ಬೇಕಲ್ವ ಅನ್ನೋದೊಂದು ಡೌಟ್ ಸಹ ಇದೆ. ಬಟ್ ನಮ್ಗೆ ಪ್ರೋಮೋದಲ್ಲಿ ಇಲ್ಲಿ ಸ್ಪಂದನ ಅವರು ರಾಕ್ಷಸಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಮೇ ಬಿ ಸ್ಪಂದನ ಅವರ ಒಂದು ಕ್ಯಾಪ್ಟನ್ಸಿ ಸಹ ಕಿತ್ತಾಕಿದಾರೆ ಅನ್ನೋ ಒಂದು ಡೌಟ್ ಬರೋತರ ಪ್ರೋಮೋದಲ್ಲಿ ನಮ್ಗೆ ಕಾಣಿಸ್ತಾ ಇದೆ. ಎಪಿಸೋಡ್ ನೋಡ್ಗೂ ಕಾಯ್ಬೇಕು, ಇಲ್ಲಾಂದ್ರೆ ಇವತ್ತಿನ 24x7 ಲೈವ್ ಸ್ಟಾರ್ಟ್ ಆಗೋದವರೆಗೂ ಕಾಯ್ಬೇಕಾಗುತ್ತೆ. ನಾವು ಅವಾಗೇನೋ ಸ್ವಲ್ಪ ಕ್ಲಾರಿಟಿ ಬರುತ್ತೆ ಈ ಒಂದು ವಾರ ಕ್ಯಾಪ್ಟನ್ಸಿ ಇದೆಯೋ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಬಟ್ ಕ್ಯಾಪ್ಟನ್ಸಿ ಕಂಟೈನರ್ ಟಾಸ್ಕ್ ಇರುತ್ತೆ. ಮುಂದಿನ ವಾರಗಳಿಂದ ಮತ್ತೆ ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ರೂಮ್ ಸಹ ಓಪನ್ ಆಗುತ್ತೆ. ಸೊ ಒಂದು ವಿಚಾರದಲ್ಲಿ ನೋಡ್ಬೇಕು ಯಾವ ರೀತಿ ಟಾಸ್ಕ್ ಗಳನ್ನ ಪ್ಲಾನ್ ಮಾಡಿದಾರೆ ಅಂತ. ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಂತೂ ಇದೆ. ಅಂಡ್ ಕೊನೆ ಸೀಸನ್ ಅಂತ ನಾವು ತಗೊಂಡಾಗ ಕಾರ್ತಿಕ್ ಆಗಿರ್ಬೋದು, ಏನು ಸಂಗೀತ ಅವರೆಲ್ಲ ಇದ್ರು, ಸಿಕ್ಕಾಪಟ್ಟೆ ತುಂಬಾ ಎಂಟರ್ಟೈನ್ಮೆಂಟ್ ನೀಡಿದಂತ ಒಂದು ಸೀಸನ್ ಅದು. ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಈ ಒಂದು ಸೀಸನ್ ಅನ್ನು ನಾನು ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಗಿಲ್ಲಿ ಅವ್ರ ಕಡೆಯಿಂದ. ಅದು ಬೇರೆ ನಾರ್ಮಲ್ ಆಗಿದ್ದೇನೆ, ಯಾರನ್ನೂ ಬಿಡೋದಿಲ್ಲ, ಕ್ವಾಟ್ಲೆ ಕೊಟ್ಬಿಡ್ತಾರೆ, ಇರಿಟೇಷನ್ ಕೊಟ್ಬಿಡ್ತಾರೆ ಅವ್ರಿಗೆ. ಇಲ್ಲಿ ರಾಕ್ಷಸನಾಗಿ ಬೇರೆ ಕೊಡ್ತಾ ಇದಾರೆ. ಇಲ್ಲಿ ಇನ್ನೆಷ್ಟು ಕ್ವಾಟ್ಲೆ ಕೊಡ್ಬೋದು, ಇನ್ನೆಷ್ಟು ಇರಿಟೇಷನ್ ಕೊಡ್ಬೋದು. ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಅಂಡ್ ನನಗೆ ಈ ಒಂದು ಟಾಸ್ಕ್ ನಲ್ಲಿ ಎಲ್ಲೋ ಒಂದ್ ಕಡೆ ರಘು ಅವರು ಸಿಕ್ಕಾಪಟ್ಟೆ ಮಿಂಚ್ತಾರೆ ಅನಿಸ್ತಾ ಇದೆ. ಯಾಕೆಂದ್ರೆ ಅವ್ನ ಪ್ರೋಮೋ ನೀವು ಯಾರ್ಯಾರೆಲ್ಲ ನೋಡಿದೀರಾ, ಆ ಪ್ರೋಮೋದಲ್ಲಿ ಎಲ್ಲರಿಗಿಂತ ಸಿಕ್ಕಾಪಟ್ಟೆ ರಗಡಾಗಿ ಸ್ವಲ್ಪ ವಿಲನಿಶ್ ಆಗಿ ಕಾಣಿಸ್ತಾರೆ. ಏನಪ್ಪಾ ಅಂದ್ರೆ ರಘು ಅವರನ್ನೇ ಸಿಕ್ಕಾಪಟ್ಟೆ ಟ್ರಿಗರಿಂಗ್ ವೇಲ್ ಹೋಗ್ತಾ ಇದಾರೆ. ಸೊ ನೋಡ್ಬೇಕು ರಘು ಅವ್ರು ಯಾವ ತರ ಎಲ್ಲ ಆಟ ಆಡ್ತಾರೆ ಅಂತ. ಅಂಡ್ ಬಿಗ್ ಬಾಸ್ ಕಡೆಯಿಂದ ಬಂದಿರೋ ಪ್ರೋಮೋದಲ್ಲಿ ನಿಮಗೆ ಯಾವ್ದು ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರ ಅನಿಸ್ತು ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಬಿಗ್ ಬಾಸ್ ನ ಪ್ರೋಮೋ ರಿವ್ಯೂಸ್ ಆಗಿರ್ಬೋದು, ಎಪಿಸೋಡ್ ನ ರಿವ್ಯೂಸ್ ಆಗಿರ್ಬೋದು, ಅಂಡ್ 24x7 ಲೈವ್ ಅಪ್ಡೇಟ್ಸ್ ಗೆ ಮಿಸ್ ಮಾಡಿದ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.